ರಾಜ್ಯ ಸರ್ಕಾರ ಕೇವಲ ತನ್ನ ವೋಟ್ ಬ್ಯಾಂಕ್ ಸಲುವಾಗಿ ಅವರನ್ನ ಇಲ್ಲಿ ಸಕ್ರಮ ಮಾಡುವಂತದನ್ನ ತಡೆ ಹಿಡಿದಿದ್ರೆ ಒಂದಿಲ್ಲ ಒಂದ್ ದಿವಸ ಈ ರಾಜ್ಯ ಸಹ ಕರ್ನಾಟಕ ಸಹ ಒಂದು ಪಶ್ಚಿಮ ಬಂಗಾಳ ಆಗ್ತದೆ ಅನ್ನೋ ಎಚ್ಚರಿಕೆ ಎಲ್ಲಾ ಜಿಲ್ಲೆಗಳಲ್ಲಿ ಕಾಟೇದಾರ್ ಅನ್ನುವಂತ ಏಜೆಂಟ್ರು ಬಾಂಗ್ಲಾದಿಂದ ಒಳಗೆ ಬರ್ಲಿಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು. ಈಗ ತಾವು ಅವ್ರ ನಕಲಿ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ರೇಷನ್ ಕಾರ್ಡ್ಗಳನ್ನ, ವೋಟರ್ ಐಡಿಗಳನ್ನ ಸುಮಾರು 20-25 ಸಾವಿರ ರೂಪಾಯಿ ಹಣ ತಗೊಂಡು ಇಲ್ಲಿ ಕೊಡೋದ್ರಿಂದ ಇಡೀ ಕರ್ನಾಟಕದ ವಾತಾವರಣ ಪಶ್ಚಿಮ ಬಂಗಾಳದಂತೆ ಇಲ್ಲಿಯೂ ಸಹ ಒಂದಿಲ್ಲ ಒಂದು ದಿವಸ ಯಾವ ರೀತಿ ಪಶ್ಚಿಮ ಬಂಗಾಳದಲ್ಲಿ ಇವತ್ತೊಂದು ಭಯಾನಕ ಸ್ಥಿತಿ, ಹಿಂದೂಗಳ ರಕ್ಷಣೆ ಇಲ್ಲಾರ್ದಂಗಾಗಿದೆ, ಅದೇ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಆಗ್ತಾ ಇರೋದ್ರ ಕಾರಣ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಈ ಎಲ್ಲ ಯಾರ್ಯಾರು ನುಸುಳುಕೋರು ಅದಾರೆ, ಯಾರು ಬಾಂಗ್ಲಾದೇಶಿಯರದಾರೆ, ಯಾವ ಕಾಫಿ ಎಸ್ಟೇಟ್ನ ಆಯಾ ಜಿಲ್ಲೆಯಲ್ಲಿ ಆಯಾ ಅಧಿಕಾರಿಗಳನ್ನ ಒಂದು ವಿಶೇಷ ತಂಡ ಮಾಡಿ, ಅದಕ್ಕೆ ಆದಂತ ತಂಡ ಮಾಡಿ ಇವ್ರು ಎಲ್ಲರನ್ನೂ ಈ ದೇಶದಿಂದ ಹೊರಗೆ ದಬ್ಬುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಅದ್ರ ಜೊತೆಗೆ ಇವತ್ತು ಹಿಂದೂ ಕಾರ್ಯಕರ್ತರು ಎಲ್ಲೆಲ್ಲಿ ಇಂಥ ಅಕ್ರಮವಾಗಿ ದೇಶದಲ್ಲಿರುವಂತ ನುಸುಳುಕೋರನ್ನ ಕಂಡುಹಿಡ್ಲಿಕ್ಕೆ ಹೋದ್ರೆ ಅವ್ರ ಮೇಲೇ ಕೇಸ್ ಹಾಕಿ ಅವ್ರಿಗೆ ಚಿತ್ರಹಿಂಸೆ ಕೊಟ್ಟು ಇವತ್ತು ಅವರು ಏನು ಆತ್ಮಹತ್ಯೆ ಮಾಡ್ಕೊಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ, ನೀವು ಇಡೀ ರಾಜ್ಯದಲ್ಲಿ ಸರ್ವೆ ಮಾಡಿ ಈ ಅಕ್ರಮ ಬಾಂಗ್ಲಾದೇಶಿಯರು ಯಾವ ರೀತಿ ಆ ಬಾಂಗ್ಲಾದಲ್ಲಿ ಇವತ್ತು ಹಿಂದೂಗಳನ್ನ ಸಜೀವವಾಗಿ ದಹನ ಮಾಡುವಂತ ಕೆಟ್ಟ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಆ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ಬರಬಾರ್ದು, ನಮ್ಮ ದೇಶಕ್ಕೆ ಬರಬಾರ್ದು ಅಂದ್ರೆ